ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದಾಗಿರುತ್ತೆ ನನ್ನ ಮಾನ್ಸೂನ್ ವೆಕೇಷನ್ ಪಾರ್ಟ್ 2 ವ್ಲಾಗ್. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ಕೊನೆವರೆಗೂ ನೋಡಿ. ನೀವೇನಾದರೂ ನನ್ನ ಮಾನ್ಸೂನ್ ವೆಕೇಷನ್ ಪಾರ್ಟ್ 1 ನೋಡಿದರೆ ನಿಮಗೆ ಗೊತ್ತಾಗ್ತಿರ್ತಿತ್ತು. ಮಹಾರಾಷ್ಟ್ರ ಮತ್ತು ಬೆಳಗಾವಿಲಿ ನಾವು ಮಾನ್ಸೂನ್ ವೆಕೇಷನ್ ಪಾರ್ಟ್ 1 ಅಂದರೆ ಡೇ 1ನ ನಾವು ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಯಾವ್ಯಾವ ವಾಟರ್ ಫಾಲ್ಸ್ ನೋಡಿದ್ವಿ, ವ್ಯೂ ಪಾಯಿಂಟ್ ನೋಡಿದ್ವಿ ಅಂತ ಎಲ್ಲನೂ ನಾನು ಮಾನ್ಸೂನ್ ವೆಕೇಷನ್ ಪಾರ್ಟ್ 1ನಲ್ಲಿ ತೋರಿಸಿದ್ದೀನಿ. ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಸಡನ್ ಪ್ಲ್ಯಾನ್ ಮಾಡಿಕೊಂಡು ನಾವು ಬಂದಿದ್ದೆ ನಾರ್ತ್ ಗೋವಾಗೆ. ಆ್ಯಕ್ಚುಲಿ ಮಹಾರಾಷ್ಟ್ರ ಬಾರ್ಡರಿಂದ ಒಂದು 3 to 4 hours ಆಯಿತು ನಮಗೆ ಗೋವಾಗೆ ಬರೋಕ್ಕೆ. ಸೊ ನಾವು ಅಲ್ಲಿ ಬರ್ತಾನೆ ನಾವು ಹೋಮ್ ಸ್ಟೇನ ಬುಕ್ ಮಾಡ್ಕೊಂಡ್ವಿ, ನಮ್ಮ ಫ್ರೆಂಡ್ ರೆಕಮೆಂಡೇಷನ್ಸ್ ತೊಗೊಂಡು. ಹಾಗೆ ನಾವು ಬುಕ್ ಮಾಡ್ಕೊಂಡಿದ್ದು ಅಲ್ಲಿ ಹೋಮ್ ಸ್ಟೇ, ಅಂದರೆ ವಿಲ್ಲಾ ಥರ ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಇದಿರೋದು ನಾರ್ತ್ ಗೋವಾದಲ್ಲಿ. ನಾನು ಇದ್ರದ್ದು ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಕೂಡ ಚೆಕ್ಔಟ್ ಮಾಡ್ಬೋದು. ಗೋವಾ ಆವಾಗ ಆಫ್ ಸೀಸನ್ ಆಗಿರೋದ್ರಿಂದ ಇವಾಗ ಸೊ ನಮಗೆ ಪ್ರೈಸ್ ವೈಸ್ ಕೂಡ ತುಂಬಾ ವರ್ತ್ ಅನಿಸ್ತು. ತುಂಬಾ ಬ್ಯೂಟಿಫುಲ್ ಆಗೂ ಇದೆ ಕೂಡ ಲೊಕೇಶನ್, ವಿತ್ ಪೂಲ್ ಕೂಡ ಇದೆ. ನಾನು ನಿಮಗೆ ಡ್ರೋನ್ ಶಾರ್ಟ್ ವಿಡಿಯೋ ಕೂಡ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ನೀವು ಆ ಶಾರ್ಟ್ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ. ಅವತ್ತು ನೈಟ್ ಅಂತೂ ನಾವು ತುಂಬಾ ಎಂಜಾಯ್ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡು ನಾವೇ ಕೂಡ ಅಲ್ಲಿ ಅಡುಗೆ ಕೂಡ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಗೋವಾಗೆ ಪ್ಲೇಸಸ್ ನೋಡೋಣ ಅಥವಾ ಗೋವಾಗೆ ಹೋಗೋಣ ಅಂತ ನಾವು ಮುಂಚೆ ಪ್ಲ್ಯಾನೇ ಇರಲಿಲ್ಲ. ಇಟ್ ವಾಸ್ ಎ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಬಟ್ ಒಂದು ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ನಮ್ಮ ಮಾನ್ಸೂನ್ ವೆಕೇಷನಲ್ಲಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ಲೇಸ್ ಅಂತೂ ನಮಗೆ ತುಂಬಾ ಇಷ್ಟ ಆಗೋಯಿತು. ಅಲ್ಲಿ ಹೋಮ್ ಸ್ಟೇ ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ದಕ್ಕೆ ನಾವು ಆನ್ ದಿ ವೇ ಹೋಗ್ತಾನೆ ನಾವು ಬುಕ್ ಮಾಡ್ಕೊಂಡು ಹೋಗಿದ್ದು. ಅಲ್ಲಿ ಪ್ರೈಸ್ ಕೂಡ ತುಂಬಾ ಬರ್ತಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾವಿದ್ದದ್ದು ನಾರ್ತ್ ಗೋವಾ. ಆ್ಯಕ್ಚುಲಿ ನಾರ್ತ್ ಗೋವಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ಫಸ್ಟ್ ಟೈಮ್ ಕೂಡ ಹೋಗಿದ್ದು ನಾರ್ತ್ ಗೋವಾಗೆ. ಸೌತ್ ಗೋವಾಗೆ ನಾನು ಮುಂಚೆನೇ ಹೋಗಿದ್ದೀನಿ, ಬಟ್ ನಾವು ಯಾವ ಪ್ಲೇಸಸ್ಸು ನೋಡೋಕ್ಕಾಗಲಿಲ್ಲ. ಬಿಕಾಸ್ ನಾವು ನೆಕ್ಸ್ಟ್ ಡೇನೇ ಚೆಕ್ಔಟ್ ಆಗಬೇಕಿತ್ತು. ಚೆಕ್ಔಟ್ ಅನ್ನೋದಕ್ಕಿಂತ ನಾವು ಬ್ಯಾಂಗ್ಳೂರಿಗೆ ಹೊರಡಬೇಕಿತ್ತು ನೆಕ್ಸ್ಟ್ ಡೇನೇ. ಸೊ ತುಂಬ ಲಾಂಗ್ ಅವರ್ಸ್ ಇರೋದ್ರಿಂದ ನಾವು ಬೆಳಗ್ಗೆನೇ ಬಿಟ್ವಿ. ಅದಾದಮೇಲೆ ನಾವು ನಾರ್ತ್ ಗೋವಾದಲ್ಲಿ ಏನು ನೋಡಿದ್ವಿ, ಅಲ್ಲೊಂದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದನ್ನ ನಾನು ವೀಡಿಯೋ ಕೊನೆಯಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ವೀಡಿಯೋ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ನಾವು ಆ್ಯಕ್ಚುಲಿ ಗೋವಾಗೆ ಬಂದಿದ್ದೆ ಜಸ್ಟ್ ಹೋಮ್ ಸ್ಟೇನ ಎಕ್ಸ್ಪ್ಲೋರ್ ಮಾಡಿದ್ವಿ. ಅದಾದಮೇಲೆ ನಾವೇ ಅಡುಗೆ ಮಾಡಿಕೊಂಡು ತಿಂದು ಪಾರ್ಟಿ ಮಾಡಿದ್ವಿ. ಒಂದು ಮೆಮೊರೇಬಲ್ ಡೇ, ಮೆಮೊರೇಬಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಏನಾದರೂ ನಾರ್ತ್ ಗೋವಾಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಪ್ಲೀಸ್ ಈ ಸ್ಟೇನ ಮಾತ್ರ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ತುಂಬಾ ಚೆನ್ನಾಗಿತ್ತು, ಹೈಜಿನಾಗಿ ಕೂಡ ಇತ್ತು, ಮತ್ತು 3 bedrooms ಇತ್ತು, ಡೂಪ್ಲೆಕ್ಸ್ ಹೌಸ್ ಥರ. ತುಂಬಾ ಚೆನ್ನಾಗಿತ್ತು. ನೀವು ಹೋಗಿ ಕೂಡ ಚೆಕ್ಔಟ್ ಮಾಡಬೇಕು. ಹಾಗೆ ಇದು ಗೂಗಲಲ್ಲಿ ಕೂಡ ಅವೈಲಬಲ್ ಇದೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಕೂಡ ಚೆಕ್ಔಟ್ ಮಾಡ್ಬೋದು. ನೀವೇ ನೋಡ್ಬೋದು ನಾವಿಲ್ಲಿ ಎಷ್ಟು ಚೆನ್ನಾಗಿ ಪಾರ್ಟಿ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಂತ. ಇಟ್ ವಾಸ್ ಸೋ ಗುಡ್ ವಿತ್ ಮೈ ಪೀಪಲ್ಸ್ ಅಂತಲೇ ಹೇಳ್ಬೋದು. ಸೊ ಇದಾಗಿರುತ್ತೆ ಮಾರ್ನಿಂಗ್ ವ್ಯೂ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಎಲಿಗೆಂಟಾಗಿ ಪ್ಲೆಸೆಂಟಾಗಿ ತುಂಬಾ ಚೆನ್ನಾಗಿತ್ತು. ಸರ್ವಿಸ್ ಅಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಇದ್ರದ್ದು ಕಾಮನ್ ನೇಮ್ ಬಂದ್ಬಿಟ್ಟು ಝೆನ್ ಗಾರ್ಡನ್ಸ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಬಟ್ ಇಲ್ಲಿ ಅವರು ಎಷ್ಟೊಂದು ವಿಲಾಸ್ ಇರೋದ್ರಿಂದ ಡಿಫ್ರೆಂಟ್ ವಿಲಾಸ್ಗೆ ಡಿಫ್ರೆಂಟ್ ನೇಮ್ಸ್ ಇಟ್ಟಿದ್ದಾರೆ. ಹಾಗೆ ನಾನು ಈ ವಿಲಾದು ಫುಲ್ಲು ಡ್ರೋನ್ ಶಾಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ನೋಡ್ಕೊಂಬನ್ನಿ.
ಸೊ ನೀವೇ ನೋಡ್ಕೊಂಡು ಬಂದ್ರಲ್ಲ ಎಷ್ಟು ಚೆನ್ನಾಗಿತ್ತು ಡ್ರೋನ್ ಶಾಟ್ ವೀಡಿಯೋ ಅಂತ. ಫುಲ್ ವಿಲಾ ಅದು ತುಂಬಾ ಚೆನ್ನಾಗಿದೆ. ನೀವು ನೆಕ್ಸ್ಟ್ ಏನಾದರೂ ನಾರ್ತ್ ಗೋವಾಗೆ ಪ್ಲ್ಯಾನ್ ಮಾಡಿದರೆ ಈ ಸ್ಟೇನ ಚೆಕ್ಔಟ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದಮೇಲೆ ನಾವು ರೆಡಿಯಾಗಿ ಹೊರಟಿದ್ದು ನಾರ್ತ್ ಗೋವಾನ ಹಂಗೆ ಆ ಕಡೆ ಈ ಕಡೆ ನೋಡ್ಕೊಂಬರೋಣ ಅಂತ. ಆ್ಯಕ್ಚುಲಿ ನನ್ನ ಬ್ರದರ್ ಒಬ್ಬರು ಗೋವಾದಲ್ಲಿರೋದ್ರಿಂದ ಅವರು ನಮ್ಮನ್ನ ಮೀಟ್ ಮಾಡೋಕ್ಕೆ ಬಂದಿದ್ದರು. ಸೊ ಅವ್ರದ್ದು 2 ವೀಲರ್ ಇತ್ತಲ್ಲ, ಸೊ ನಾನು ಮತ್ತು ನನ್ನ ಫ್ರೆಂಡ್ 2 ವೀಲರ್ ಎತ್ಕೊಂಡು ಹೋದ್ವಿ. ಅಲ್ಲೇ ಸ್ವಲ್ಪ ಸುತ್ತಮುತ್ತ ನೋಡ್ಕೊಂಬರೋಣ ಅಂತ. ಬಿಕಾಸ್ ಗೋವಾ ಸ್ಟ್ರೀಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಗಾಡಿ ಓಡ್ಸೋಕ್ಕಾಗಲಿ, ಮತ್ತು ಆ ಕಡೆ ಈ ಕಡೆ ಬಿಲ್ಡಿಂಗ್ಸು, ಚರ್ಚಸ್, ಮತ್ತು ಆ ಕೋಕೋನಟ್ ಟ್ರೀಸ್ ಎಲ್ಲ ನೋಡೋಕ್ಕೆ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾವು ಗಾಡಿ ಎತ್ಕೊಂಡು ಹಾಗೆ ರೌಂಡ್ ಹೊಡ್ಕೊಂಬರೋಣ ಅಂತ ಹೊರಟ್ವಿ. ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಹೋಮ್ ಸ್ಟೇನ ಚೆಕ್ಔಟ್ ಆಗಬೇಕಿತ್ತು. ಬಿಕಾಸ್ ನಾವು ಬ್ಯಾಂಗ್ಳೂರಿಗೆ ಹೊರಡಬೇಕಿತ್ತು. ನಾವೇನು ಪ್ಲೇಸಸ್ ನೋಡೋದು ಬೇಡ ಅಂದ್ಕೊಂಡಿದ್ವಿ, ಬಟ್ ನಮಗೊಂದು ಹಿಡನ್ ಪ್ಲೇಸಸ್ನ ನಾವು ಆಲ್ರೆಡಿ ಯಾವಾಗೋ ಸೇವ್ ಮಾಡಿ ಇಟ್ಕೊಂಡಿದ್ವಿ ಇಲ್ಲಿಗೆ ಹೋಗಬೇಕು ಅಂತ ಗೋವಾದಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ವಿ ಕೇಮ್ ಟು ಗೋವಾ. ಮತ್ತು ನೋಡದೆ ಹೇಗೆ ಹೋಗೋದು ಅಂತ ನಾವು ನೋಡಿಕೊಂಡೇ ಹೋಗೋಣ ಅಂತ ಹೊರಟ್ವಿ. ಸೊ ಅದಾದಮೇಲೆ ಊಟ ಮಾಡೋಣ ಅಂತ ನಾವು ಅಲ್ಲಿರೋ ಒಂದು ಬ್ಲೂ ಹೆವೆನ್ ಅಂತ ಒಂದು ಹೋಟೆಲ್ಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಸೊ ಊಟನೆಲ್ಲ ಮುಗಿಸ್ಕೊಂಡು ನಾವು ಆ ಪ್ಲೇಸ್ಗೆ ಹೋಗೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ನಮಗೆ ಬ್ಯಾಂಗ್ಳೂರು ಹೊರಡೋಕ್ಕೆ ತುಂಬಾ ಟೈಮ್ ಕೂಡ ಆಗ್ತಾಯಿತ್ತು. ಬಿಕಾಸ್ ಗೋವಾ ಟು ಬ್ಯಾಂಗ್ಳೂರು ನಮಗೆ ತುಂಬಾ ಅವರ್ಸ್ ಜರ್ನಿ ಇದ್ದಿದ್ದರಿಂದ ಬೇಗ ಬಿಡೋಣ ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ಆ ಪ್ಲೇಸ್ ನಾರ್ತ್ ಗೋವಾದಲ್ಲೇ ಇದ್ದಿದ್ದರಿಂದ ನೋಡ್ಕೊಂಡೆ ಹೇಗೆ ಹೋಗೋದು ಅಂತ ಅಂದ್ಕೊಂಡು ಹೋಗೇ ಬಿಡೋಣ ಅಂತ ನಾವು ಆ ಪ್ಲೇಸ್ಗೆ ಬಂದ್ವಿ. ನಾನು ಆ ಪ್ಲೇಸ್ ನೇಮ್ನ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿದೆ. ಹಿಡನ್ ಸ್ಪಾಟ್ ಅಂತಲೇ ಹೇಳ್ಬೋದು ನಾರ್ತ್ ಗೋವಾಗೆ. ಆಸಮ್ ಪ್ಲೇಸ್, ತುಂಬಾ ಚೆನ್ನಾಗಿದೆ.
ಎಸ್, ಫೈನಲಿ ನಾವು ಹೈಕೆಲ್ಲ ಮಾಡಿಕೊಂಡು ಬಂದಿದ್ದು ಜಾಗ ಕೊಕೋಲಂ ಬೀಚ್ ವಾಟರ್ಫಾಲ್ ಅಂತ. ಇದಿರೋದು ನಾರ್ತ್ ಗೋವಾದಲ್ಲಿ. ಇದ್ರ ಸ್ಪೆಷಾಲಿಟಿ ಏನಂದರೆ ಬೀಚ್ ಪ್ಲಸ್ ವಾಟರ್ಫಾಲ್ನ ನೀವು ಎರಡೂ ಕೂಡ ಒಂದೇ ಜಾಗದಲ್ಲಿ ನೋಡ್ಬೋದು. ಏನು ಹೇಳೋಕ್ಕೆ ಸಾಧ್ಯ ಹೇಳಿ, ಅದ್ಭುತ ಅಂತಲೇ ಹೇಳ್ಬೋದು ನೇಚರ್ದು. ಬಿಕಾಸ್ ನೀವು ಎಲ್ಲೂ ನೋಡಿರಲ್ಲ ಬೀಚ್ ಪ್ಲೇಸ್ ವಾಟರ್ಫಾಲ್ನ. ಇದಂತೂ ತುಂಬಾ ಚೆನ್ನಾಗಿದೆ. ನಾನು ಹಾಗೆ ಇದ್ರದ್ದು ಡ್ರೋನ್ ವೀಡಿಯೋ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವೇ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಈ ಜಾಗ ಅಂತ. ಹಾಗೆ ನೀವು ನಾರ್ತ್ ಗೋವಾಗೆ ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ಲೇಸ್ನ ಮಾತ್ರ ನೀವು ಲಿಸ್ಟಲ್ಲಿ ಹಾಕ್ಕೊಳ್ಳೇಬೇಕು. ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವೇ ನೋಡ್ಬೋದು. ಆ್ಯಕ್ಚುಲಿ ನಾವು ಹೋಗಿದ್ದಾಗ ಅಷ್ಟೊಂದು ನೀರಿರಲಿಲ್ಲ. ನೀರು ಹೋಗಿದ್ದಾಗ ನೀವಿರಬೇಕು, ನೀರಿದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಬೀಚ್ ಪ್ಲಸ್ ವಾಟರ್ಫಾಲ್ ಎರಡು ನೋಡೋಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು. ಬಿಕಾಸ್ ಇದನ್ನು ನಾವು ಎಲ್ಲೂ ನೋಡಿರಲ್ಲ ಇಂಡಿಯಾದಲ್ಲಿ. ಇದಿರೋದು ಕೊಕೋಲಂ ವಾಟರ್ಫಾಲ್ ಬೀಚ್ ಅಂತಲೇ ಕರೀತಾರೆ. ಇದಿರೋದು ನಾರ್ತ್ ಗೋವಾದಲ್ಲಿ. ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಸೊ ನಾನು ಇದ್ರ ಜಾಗದ್ದು ಡೀಟೇಲ್ಸ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾರ್ತ್ ಗೋವಾಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ, ಮತ್ತು ಇದನ್ನು ಹೇಗೆ ರೀಚ್ ಮಾಡಬೇಕು, ಮತ್ತು ಅಲ್ಲಿ ನಾವು ಎಷ್ಟು ಫೀಸ್ನ ಕೊಡಬೇಕು, ಮತ್ತು ಅಲ್ಲಿ ನಾವು ಶಾರ್ಟ್ಕಟ್ ವೇಲಿ ಹೋಗ್ಬೋದು, ಲಾಂಗ್ ವೇಲು ಹೋಗ್ಬೋದು. ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ನೀವು ಡಿಸ್ಕ್ರಿಪ್ಷನ್ನ ಚೆಕ್ಔಟ್ ಮಾಡಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ನ. ನೀವು ನಾರ್ತ್ ಗೋವಾಗೆ ಹೋದರೆ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದ್ಭುತ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸೊ ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಪ್ಲೇಸ್ ಅಂತ. ನೀವೇನಾದರೂ ನಾರ್ತ್ ಗೋವಾಗೆ ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ಲೇಸ್ನ ನೋಡೋದನ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಮಗೆ ಟೈಮ್ ಆಗ್ತಿದ್ದರಿಂದ ನಾವು ಬೆಂಗಳೂರಿಗೆ ಹೊರಡಬೇಕಿತ್ತು. ನಾವು ಗೋವಾ ಬಿಟ್ಟಿದ್ದೇ ಲೇಟಾಗಿತ್ತು. ಸೊ ಹಾಗೆ ಹೊರಡ್ತಾ ನಾವು ಗೋಕರ್ಣದಲ್ಲಿ ಒಂದು ಕೋಸ್ಟಲ್ ಸ್ಪೈಸ್ ಅನ್ನೋ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಹಾಗೆ ಇದಾಗಿತ್ತು ನನ್ನ ಮಾನ್ಸೂನ್ ವೆಕೇಷನ್ ಪಾರ್ಟ್ 2 ವ್ಲಾಗ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಫಾಲೋ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ತೃಪ್ತಿ ಗೌಡ ಕನ್ನಡ ವ್ಲಾಗ್ಸ್. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್ ಯಾವುದಾಗಿರುತ್ತೆ ಅಂತ ಕಾಯ್ತಾ ಇರಿ. ನಾನು ನಿಮ್ಮೊಟ್ಟಿಗೆ ಬರ್ತೀನಿ ಎಂಟರ್ಟೈನ್ ಮಾಡೋಕ್ಕೆ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.